ಹಾಯ್ ಹೆಲೋ ನಮಸ್ಕಾರ ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈಷ್ಣವಿ ಗೌಡ ಅವರು ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಏನದು ಆ ಗುಡ್ ನ್ಯೂಸ್? ವೈಷ್ಣವಿ ಅವರು ಸದ್ದಿಲ್ಲದೆ ಒಂದು ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಅದನ್ನು ಕೇಳಿ ಫ್ಯಾನ್ಸ್ ಅಂತೂ ತುಂಬ ಖುಷಿ. ಎಲ್ಲರೂ ಕೇಳ್ತಿದ್ದ ಆ ಒಂದು ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಏನದು ವೈಷ್ಣವಿ ಲೈಫಲ್ಲಿ ಆಗ್ತಿರೋ ಆ ದೊಡ್ಡ ಬದಲಾವಣೆ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಮೂಗುತಿ ಸುಂದರಿ, ಅಗ್ನಿಸಾಕ್ಷಿ ಮತ್ತೆ ಸೀತಾರಾಮ ಸೀರಿಯಲಲ್ಲಿ ಅವರ ಆಕ್ಟಿಂಗ್ ಎಲ್ಲರ ಮನ ಸೆಳೆದಿತ್ತು. ಈಗ ಸದ್ಯದಲ್ಲಿ ಅವರು ಮದುವೆ ಆಗಿದ್ದಾರೆ. ಉತ್ತರ ಭಾರತ ಕಡೆ ಹುಡುಗನ ಮದುವೆ ಆಗಿ ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಹಾಗೆ ಬೆಂಗಳೂರಿಗೂ ಆಗಾಗ ಬರ್ತಾ ಇರ್ತಾರೆ. ಅವರಿಗೆ ಟ್ರಾವೆಲ್ ಅಂದರೆ ತುಂಬ ಇಷ್ಟ. ಸೊ ಅವ್ರ ಗಂಡ ಜೊತೆ ಎಲ್ಲ ಕಡೆ ತಿರುಗಾಡ್ತಾ ಇದ್ದಾರೆ. ಹಾಗೆ ಅವರ ಅಭಿಮಾನಿಗಳಿಗೆ ಡೈಲಿ ವ್ಲಾಗಲ್ಲಿ ಟಚ್ಚಲ್ಲಿ ಇದ್ದಾರೆ. ಅವರು ಮದುವೆ ಆಗಿದ್ದ ಟೈಮಲ್ಲೇ ಹೇಳಿದರು, ನಾನು ಕನ್ನಡನ ಬಿಡ್ತಾ ಇಲ್ಲ, ಸೀರಿಯಲ್ ಚಾನ್ಸ್ ಬಂದರೆ ಪಕ್ಕ ಮಾಡೇ ಮಾಡ್ತೀನಿ, ಹಾಗಂತೂ ಬಂದಿಲ್ಲ ಅಂದರೆ ಡೈಲಿ ವ್ಲಾಗ್ ಮೂಲಕ ನಿಮ್ಮ ಟಚ್ಚಲ್ಲಿ ಇದ್ದೇ ಇರ್ತೀನಿ ಅಂತ ಹೇಳಿದರು. ಹಾಗೆ ಈಗೊಂದು ಅವರು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಏನದು ಗುಡ್ ನ್ಯೂಸ್? ವೈಷ್ಣವಿ ಅವರಿಗೆ ಮದುವೆ ಆಗಿದೆ. ಗುಡ್ ನ್ಯೂಸ್ ಅಂದರೆ ಅವರು ಪ್ರೆಗ್ನೆಂಟ್ ಆಗಿರ್ಬೋದು ಅಂತಲೇ ನಿಮಗೆ ಅನಿಸುತ್ತೆ ಅಲ್ವಾ? ಖಂಡಿತ ಅಲ್ಲ. ಈಗ ಅವರು ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಶೇರ್ ಮಾಡಿದ್ದಾರೆ. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಅನದರ್ ಜರ್ನಿ, ಅನದರ್ ಸ್ಟೋರಿ, ಸೀಲ್ಡ್ ಆ್ಯಂಡ್ ಸೈನ್ಡ್ ಅಂತ ಹಾಕಿದ್ದಾರೆ. ಸೊ ಆ ಪೋಸ್ಟಲ್ಲಿ ಏನು ಅರ್ಥ ಅಂದರೆ ಅವರು ಮತ್ತೆ ಕನ್ನಡ ಸೀರಿಯಲ್ಗೆ ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ. ಸಾಮಾನ್ಯವಾಗಿ ಸೀರಿಯಲ್ ನಟಿಯರು ಮದುವೆ ಆದ ಮೇಲೆ ಸಂಸಾರ ಮಕ್ಕಳು ಅಂತ ಬ್ಯುಸಿ ಆಗ್ಬಿಡ್ತಾರೆ, ಮತ್ತೆ ಚಾನ್ಸ್ ಸಿಗೋದು ಕೂಡ ಕಮ್ಮಿ ಅಂತಾರೆ. ಆದರೆ ವೈಷ್ಣವಿ ಅವರು ಅವರ ಪ್ರಾಮಿಸ್ ಮಾಡಿದ್ನ ಮರ್ತಿಲ್ಲ. ಅಗ್ನಿಸಾಕ್ಷಿ ಸನ್ನಿಧಿ ಮತ್ತೆ ಸೀತಾರಾಮದ ಸೀತಾ ಪಾತ್ರ ನಂತರ ಇವರ ಕ್ರೇಜ್ ಸ್ವಲ್ಪನೂ ಕಮ್ಮಿ ಆಗಿಲ್ಲ ಅನ್ನೋದಕ್ಕೆ ಈ ನ್ಯೂಸ್ ವೈರಲ್ ಆಗ್ತಿರೋದೇ ಸಾಕ್ಷಿ. ಹಾಗೆ ಡೈಲಿ ವ್ಲಾಗ್ಸಿಗೂ ಒಳ್ಳೆ ವ್ಯೂಸೇ ಬರ್ತಾ ಇದೆ. ಸದ್ಯಕ್ಕೆ ಇವರು ಹೊಸ ಪ್ರಾಜೆಕ್ಟ್ಗೆ ಸಹಿ ಹಾಕಿದ್ದಾರೆ ಅನ್ನೋದನ್ನ ಮಾತ್ರ ಕನ್ಫರ್ಮ್ ಮಾಡಿದ್ದಾರೆ. ಯಾವ ಚಾನೆಲ್ ಯಾವ ಸೀರಿಯಲ್ ಅನ್ನೋದು ಇನ್ನೂ ಸೀಕ್ರೆಟ್ ಆಗಿದೆ. ಆದರೆ ಪೋಸ್ಟ್ ನೋಡಿದರೆ ಇದೊಂಥರ ಡಿಫ್ರೆಂಟ್ ಜರ್ನಿ ಅಂತ ಅನಿಸ್ತಾ ಇದೆ. ಅಂದ ಹಾಗೆ ವೈಷ್ಣವಿ ಅವರು ಡೈಲಿ ವ್ಲಾಗ್ ಮಾಡೋದ್ರಿಂದ ಫ್ಯಾನ್ಸ್ ಜೊತೆ ಯಾವಾಗಲೂ ಕನೆಕ್ಟ್ ಆಗಿರ್ತಾರೆ. ಸೊ ಈ ಸೀರಿಯಲ್ಗೆ ಒಂದು ಒಳ್ಳೆ ಓಪನಿಂಗ್ ಸಿಗೋದಂತೂ ಗ್ಯಾರಂಟಿ. ವೈಷ್ಣವಿ ಅವರ ಈ ಡಿಸಿಷನ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಮತ್ತು ಅವ್ರನ್ನ ನೀವು ಸ್ಕ್ರೀನ್ ಮೇಲೆ ನೋಡೋಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಕಮೆಂಟ್ ಬಾಕ್ಸ್ನಲ್ಲಿ ಅವರಿಗೆ ಒಂದು ವೆಲ್ಕಮ್ ಬ್ಯಾಕ್ ವಿಶ್ ತಿಳಿಸಿ. ಇದೇ ಥರದ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.